ಇದು ನಿನ್ನೆ ಕ್ರಾಫ್ಟ್ ಮೇಳಕ್ಕೆ ಹೋಗಿದ್ದರು, ಅಲ್ಲಿ ತಂದಿದ್ದು ರಂಗೋಲಿ ವೈಟ್ ಇಲ್ಲ, ಮತ್ತು ಕಲರು ತುಂಬ ರಫ್ ಇದೆ, ಅಷ್ಟು ವೈಟ್ ಇಲ್ಲ ರಂಗೋಲಿ. ಈ ರಂಗೋಲಿ ಹಾಕಿ ಬಿಡಿಸ್ತಾರಲ್ಲ ಅದನ್ನು ಕ್ರಾಫ್ಟ್ ಮೇಳದಲ್ಲಿ ತಂದಿದ್ದು. ಗಾಯ್ಸ್, ಬೇಬಿ ಹಾಗಲಕಾಯಿ ಮೊನ್ನೆ ಗಾಂಧಿ ಬಜಾರ್ಗೆ ಹೋದಾಗ ತಂದಿದ್ದು. ಏನು ಗೊತ್ತಾ, ಯಾರಿಗೂ ಹಾಗಲಕಾಯಿ ಅಂದರೆ ಇಷ್ಟ ಆಗಲ್ಲ, ಆದರೆ ನಾನು ಹಾಗಲಕಾಯಿನ ತುಂಬಾ ಚೆನ್ನಾಗಿ ಮಾಡ್ತೀನಿ, ಅದನ್ನು ಇಷ್ಟಪಟ್ಟು ತಿಂತೀನಿ. ಯೂಶ್ವಲಿ ಯಾರಿಗೂ ಹಾಗಲಕಾಯಿ ಇಷ್ಟ ಆಗಲ್ಲ ಅಲ್ವಾ, ಅದಕ್ಕೆ ಹಾಗಲಕಾಯಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡಿ ಗೊಜ್ಜು ಥರ ಮಾಡ್ತೀನಿ, ಗ್ರೇವಿ ಥರ ಮಾಡಿ ಅದು ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ಇವತ್ತು ಮಾಡಿಡ್ತೀನಿ, ಬೆಳಗ್ಗೆ ಇದಕ್ಕೆ ಚಪಾತಿ ಮಾಡ್ತೀನಿ. ಏನು ಕೆಲಸ ಇರುತ್ತೆ ಗೊತ್ತಾ, ಯಪ್ಪ ದೇವ, ಒಬ್ಬರೇ ಎಲ್ಲವೂ ಮಾಡಬೇಕು. ಹೊರಗಿಂದ ತರಬೇಕು, ಮನೆ ಒರೆಸ್ಬೇಕು, ಕಸ ಹೊಡಿಬೇಕು. ಇದು ಬೇರೆ ನಮ್ಮದು ದೊಡ್ಡ ಮನೆನ, ಕಸ ಹೊಡೆಯೋಷ್ಟೊತ್ತಿಗೆ ನನಗೆ ಸೊಂಟನೇ ಬಿದ್ದೋಗಿರುತ್ತೆ. ಮತ್ತು ಪೂಜೆಗಳು ಮಾಡಬೇಕು, ಇಷ್ಟು ಕೆಲಸ ಇರ್ತವೆ. ದೇವ್ರ ಬಟ್ಟೆಗಳು ಒಗಿಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು, ಮತ್ತು ಸಂಜೆ ಅಡುಗೆ ಮಾಡಬೇಕು, ಬಟ್ಟೆಗಳು ಒಗಿಬೇಕು, ಮತ್ತು ವೀಡಿಯೋ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು. ಶಿವ ಏನೆಲ್ಲ ಕೆಲಸಗಳಿರುತ್ತಲ್ಲ. ನಾಳೆ ಹನುಮ ಜಯಂತಿ ಇದೆ, ಅದಕ್ಕೆ ಪೂಜೆ ಮಾಡಬೇಕು. ಬೆಳಗಿನ 6 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಹೋಗಿ ಡೇಟ್ಸ್ ಇಡಬೇಕಂತ. ಅದಕ್ಕೆ ಡೇಟ್ಸ್ ಕಲೆ ಇದೆ, ಜೇನುತುಪ್ಪ ಇಡಬೇಕಂತೆ. ಹೂವಿಲ್ಲ, ಹೂವಿದೆ ಬಟ್ ಕನಕಾಂಬರನೇ ಬೇಕಂತೆ. ಕನಕಾಂಬರ ತರಬೇಕು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಎಲ್ಲವೂ ತಂದು ಮಾಡಬೇಕು. ಎಲ್ಲವೂ ಬೇಕು ಅಂದಾಗ ಸಮಸ್ಯೆ ಆಗುತ್ತೆ, ಮಾಡದೇ ಇರೋಕ್ಕೂ ಆಗಲ್ಲ, ಮಾಡಲಿಲ್ಲ ಅಂದರೆ ಸಮಾಧಾನವೂ ಆಗಲ್ಲ. ಎಲ್ಲವೂ ಬಿಟ್ಟಾಗ ಏನೂ ಮಾಡಲಿಲ್ಲ, ವೇಸ್ಟ್ ಆಗೋದ್ವಿ ಅನ್ನೋ ಫೀಲ್ ಬರುತ್ತೆ. ಏನು ಗೊತ್ತಾ, ಇದು ಬಾಣಲಿ ನೋಡಿ, ಇದೇನಪ್ಪ ಹಳೆಯದು ಕಪ್ಪಗಿದೆ ಅಂದ್ಕೋಬೇಡಿ. ಇದನ್ನು ಮದುವೆ ಆದಾಗ ನಮ್ಮನೆಯವರು ತಂದಿರೋ ಬಾಣಲಿ ಇದು. ನಮ್ಮನೆ ಸುಮಾರು ಪಾತ್ರೆಗಳಿದ್ದಾವೆ, ಮೇಲೆ ದೊಡ್ಡ ದೊಡ್ಡ ಪಾತ್ರೆ, ಆದರೆ ಒಂದು ಯೂಸ್ ಇಲ್ಲ. ಎಲ್ಲ ಹಾಕ್ಬಿಟ್ಟು ಹೊಸದು ತೊಗೋಬೇಕು. ನನಗೆ ಕೆಲವೊಂದು ಪಾತ್ರೆಗಳು ಸೆಂಟಿಮೆಂಟು, ಆದರೆ ಹಳೆಯ ಪಾತ್ರೆಗಳಿದ್ದಾವಲ್ಲ, ಹಂಗಾಗಿ ಅವೆಲ್ಲ ಹಾಕಿ ತೊಗೋಬೇಕು. ಅನ್ನಕ್ಕೆ ಹಾಗಲಕಾಯಿ ಗೊಜ್ಜು ಹಾಕೋ ತಿಂತಾಯಿದ್ದೀನಿ, ಇಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಕಹಿನೇ ಇರೋಲ್ಲ ಗೈಸ್. ಹಾಗಲಕಾಯಿ ಗೊಜ್ಜು ಅನ್ನ ಒಂಚೂರು ಕಹಿನೇ ಇರೋಲ್ಲ ಗೊತ್ತಾ, ತುಂಬ ಟೇಸ್ಟಿಯಾಗಿದೆ. ಟೆಕ್ಸ್ಚರ್ ಏನೋ ಅಂತಾರಲ್ಲ, ಅದು ಬಾಂಡಿಲಿರುತ್ತಲ್ಲ, ಅದು ನೋಡೋಕ್ಕೆ ಒಂಥರ ಚೆಂದ. ಯಾರಿಗೆ ಬೇಕು ಹಾಗಲಕಾಯಿ ಗೊಜ್ಜು, ನಾನು ಮಾಡಿಕೊಡ್ತೀನಿ ಬನ್ನಿ. ನಿಜವಾಗ್ಲೂ ಅವಾಗ ನೀವು ಹಾಗಲಕಾಯಿನ ಯಾರು ಇಷ್ಟಪಡಲ್ವೋ ಅವರು ತಿನ್ನೋಕ್ಕೆ ಶುರು ಮಾಡ್ತೀರ. ಚೂರು ಕಹಿಲ್ಲ ಗೊತ್ತಾ. ನಾನು ಹೆಂಗೆ ಮಾಡ್ತೀನಿ ಅಂದರೆ, ಫಸ್ಟಿಗೆ ಅದನ್ನು ಎಣ್ಣೆಲಿ ಹುರ್ಕೊಂಬಿಡ್ತೀನಿ. ಹಾಗಲಕಾಯಿನ ಹುರ್ಕೊಂಡು, ಇವತ್ತು ಆ್ಯಕ್ಚುಲಿ ಏನು ಮಾಡಿದೆ, ಅರಿಶಿನ ಉಪ್ಪು ಹಾಕಿ ನೆನೆಸ್ತಿಲ್ಲ, ಹಾಗೆ ಹುರಿದ್ಬಿಟ್ಟೆ. ಎಣ್ಣೆ ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಬಿಟ್ಟು, ಮತ್ತು ಎಣ್ಣೆಗೆ ಸಾಸಿವೆ ಹಾಕ್ಬಿಟ್ಟು, ಈರುಳ್ಳಿ ಟೊಮೊಟೊ ಹಾಕಿ, ಹಾಗಲಕಾಯಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು, ಅರಿಶಿನ ಹಾಕಿ, ಈರುಳ್ಳಿ ಹಾಕಿ, ಟೊಮೊಟೊ ಹಾಕಿ, ಹಾಗಲಕಾಯಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು, ಆಮೇಲೆ ಹುಣಸೆ ಹುಳಿ ಹಾಕಿ, ಒಂಚೂರು ಬೆಲ್ಲ ಹಾಕಿ, ಬಿಸಿಬೇಳೆಬಾತ್ ಪೌಡ್ರ್ ಸ್ವಲ್ಪ, ವಾಂಗಿಬಾತ್ ಪೌಡ್ರ್ ಸ್ವಲ್ಪ, ನಾನು ಮಾಡಿಕೊಟ್ರೆ ಸಾಂಬಾರು ಪುಡಿ, ಖಾರದ ಪುಡಿ ಹಾಕಿ, ಲಾಸ್ಟಲ್ಲಿ ನಾನೊಂದು ಹುಚ್ಚೆಳ್ಳು, ಎಳ್ಳು, ಕಡಲೆ ಬೀಜ ಇಷ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದೆ. ಹಂಗಾಗಿ ಚೆನ್ನಾಗಿದೆ. ನೀವು ಒಂದ್ಸಲ ಮಾಡಿಕೊಂಡು ತಿನ್ನಿ. ನಮ್ಮದು ಅಂಗಡಿ ಇತ್ತಲ್ವ, ಅಂಗಡಿಲಿದ್ದಾಗ ಜನಗಳೆಲ್ಲ ಹುಚ್ಚೆಳ್ಳಿಗೆ ಇನ್ನೊಂದು ಕುರೆ ಸೆಗಣಿ ಅಂತಾರೆ. ಜನಗಳೆಲ್ಲ ಅಂಗಡಿಗೆ ಬಂದು ನಮ್ಮ ಅಪ್ಪಂಗೆ, ಹಣ ಕುರೆ ಸೆಗಣಿ ಕೊಡೋಣ, ಕುರೆ ಸೆಗಣಿ ಕೊಡೋಣ ಅಂತ ಅನ್ನೋರು. ನಮಗೆ ನಗು ಬರೋದು. ಆ್ಯಕ್ಚುಲಿ ಅದ್ರದ್ದು ಕುರೆ ಸೆಗಣಿ ಅಂತ ಹೆಸರಿರೋದು, ಅವರು ಕುರೆ ಸೆಗಣಿ ಅಂತ. ಅದ್ರದ್ದು ಇನ್ನೊಂದು ಹೆಸರು ಬಂದು ಹುಚ್ಚೆಳ್ಳು. ಒಂದೊಂದು ಕಡೆ ಒಂದೊಂದು ಥರ ಹೆಸರಿಂದ ಕರೀತಾರೆ.